Hello everyone, welcome back to my channel NCRT series. Let's start with today's Hindu news analysis. First article, Delta variant led to most post-vaccine infections in Delhi, says scientist. So, Indian variant B.1.61.2 ನ Indian variant ಅಂತ ಏನು ಕರೀತಾ ಇದ್ರು, ಇವಾಗ that is called as Delta variant. Next article, India records most cases worldwide. ಸೊ ಆಲ್ ಓವರ್ ದ ವರ್ಲ್ಡ್ ಜಾಸ್ತಿ ಕೇಸಸ್ ಬರ್ತಾ ಇರೋದು ಇಂಡಿಯಾಯಿಂದ. ಡ್ಯಾಕ್ ನಾಡ್ ಫಾರ್ ಬಿಲ್ಡಿಂಗ್ 6 ಕನ್ವೆನ್ಷನಲ್ ಸಬ್ಮರೈನ್ಸ್. ಸೊ ದ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ದಟ್ ಈಸ್ ಹೆಡೆಡ್ ಬೈ ದ ಮಿನಿಸ್ಟರ್ ರಾಜನಾಥ್ ಸಿಂಗ್. ಸೊ ಅವರು 6 ಕನ್ವೆನ್ಷನಲ್ ಸಬ್ಮರೈನ್ ಕನ್ಸ್ಟ್ರಕ್ಷನ್ಗೆ ಅಪ್ರೂವಲ್ ಕೇಳಿರುವಂಥದ್ದು. ಯಾವ ಪ್ರಾಜೆಕ್ಟ್ ಕೆಳಗಡೆ? ಪ್ರಾಜೆಕ್ಟ್ 75I. ಸೊ ಅದ್ರ ಎಸ್ಟಿಮೇಟೆಡ್ ಕಾಸ್ಟ್ ಬಂದು 43,000 crore. ಸೊ ಯಾವ್ಯಾವ ಫಾರಿನ್ ಕಂಪ್ನೀಸ್ ಇದರಲ್ಲಿರುತ್ತೆ ಅಂದರೆ DSME ಸೌತ್ ಕೊರಿಯಾ, Naval Group of Friends, Navantia of Spain, Rosoboron Export of Russia and TKMS of Germany. ಇದಕ್ಕೆ ಸೆಲೆಕ್ಟ್ ಆಗಿರುವಂಥದ್ದು. ಮತ್ತು ಇಂಡಿಯನ್ ಪಾರ್ಟ್ನರ್ಸ್ ಬಂದು ಮ್ಯಾಜಾಗಾನ್ ಡಾಕ್ಸ್ ಲಿಮಿಟೆಡ್ ಆ್ಯಂಡ್ ಲಾರ್ಸನ್ ಆ್ಯಂಡ್ ಟರ್ಬೋ. ಸೊ ಡ್ಯಾಕ್ ಬಗ್ಗೆ ನೋಡೋದಾದರೆ, ಡ್ಯಾಕ್ ಈಸ್ ಅ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ that is the highest decision making body in the defense ministry for deciding a new policies and capital acquisition for 3 services. ಯಾವ ಸರ್ವೀಸಸ್ಗೆ? ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸ್ ಆ್ಯಂಡ್ ದ ಇಂಡಿಯನ್ ಕೋಸ್ಟ್ ಗಾರ್ಡ್. ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆ್ಯಂಡ್ ಇದೇ ಮಿನಿಸ್ಟ್ರಿ ವಿಲ್ ಬಿ ದ ಚೇರ್ಪರ್ಸನ್ ಆಫ್ ದ ಕೌನ್ಸಿಲ್. ಇದು ಫಾರ್ಮ್ ಆಗಿದ್ದು 2001 ಕಾರ್ಗಿಲ್ ವಾರ್ ಆದಮೇಲೆ ಮಿನಿಸ್ಟರ್ಸ್ ರೆಕಮೆಂಡೇಷನ್ಸ್ ಮೇಲೆ ಈ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ಫಾರ್ಮ್ ಆಗಿರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಪೆನ್ಷನ್ ನಾರ್ಮ್ಸ್ ಈಸ್ಡ್ ಫಾರ್ ಫ್ಯಾಮಿಲೀಸ್ ಆಫ್ ಡಿಸೀಸ್ಡ್ ಸ್ಟಾಫ್. ಸೊ ಯೂನಿಯನ್ ಗವರ್ನಮೆಂಟ್ ಯಾರ್ಯಾರು COVID-19 ಗೌರ್ಮೆಂಟ್ ಅಫಿಷಿಯಲ್ಸ್ದು ಡೆತ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ಯಾರ್ಯಾರು ಸೋಲ್ ಬ್ರೆಡ್ ವಿನ್ನರ್ಸ್ ಆಗಿದ್ರು, ಅಂದರೆ ಕಂಪ್ಲೀಟ್ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಅಂಥವ್ರ ಫ್ಯಾಮಿಲಿಗೆ ಫಂಡ್ ನೆಸೆಸಿಟಿ ಜಾಸ್ತಿ ಇರೋ ಕಾರಣ ಅವರು ಈ ಅಫಿಷಿಯಲ್ಸ್ದು ಡೆತ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಪೆನ್ಷನ್ ಪ್ರೊವೈಡ್ ಮಾಡಲಾಗತ್ತೆ ಅಂತ ಯೂನಿಯನ್ ಗವರ್ನಮೆಂಟ್ ಹೇಳಿರುವಂಥದ್ದು. ಪುಷ್ ಫಾರ್ ಸಿಟಿಸನ್ಶಿಪ್ ಟು ಮೈನಾರಿಟಿ ಮೈಗ್ರೆಂಟ್ಸ್. ಸೊ ಇಲ್ಲಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್ ಇಂದ ಇಂಡಿಯಾಗೆ ಬಂದಿರುವಂಥವ್ರು 2014 ಮುಂಚೆ ಇಲ್ಲಿಂದ ಇಂಡಿಯಾಗೆ ಬಂದಿರುವಂಥವ್ರು ನಾನ್ ಮುಸ್ಲಿಂ ಮೈನಾರಿಟಿ ಕಮ್ಯುನಿಟಿಯವರು. ಸೊ ಇವ್ರು ಇವಾಗ ಇಂಡಿಯನ್ ಸಿಟಿಸನ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ ಇದು ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್ 1955 ಕೆಳಗಡೆ ಬರುತ್ತೆ. ಸೊ ಟೋಟಲ್ 6 ಕಮ್ಯುನಿಟೀಸ್ ಯಾವ್ಯಾವುದು? ಹಿಂದೂ, ಕ್ರಿಶ್ಚಿಯನ್, ಸಿಖ್ಸ್, ಜೈನ್, ಬುದ್ಧಿಸ್ಟ್ ಆ್ಯಂಡ್ ಪಾರ್ಸೀಸ್. ಯಾರ್ಯಾರು ಇಂಡಿಯಾಗೆ 2014 ಮುಂಚೆ ಬಂದಿದ್ದಾರೆ, ಸೊ ಇವ್ರಿಗೆಲ್ಲ ಎಲಿಜಿಬಿಲಿಟಿ ಇದೆ. ದೇ ಕ್ಯಾನ್ ಅಪ್ಲೈ ಫಾರ್ ಇಂಡಿಯನ್ ಸಿಟಿಸನ್ಶಿಪ್. US ವ್ಯಾಕ್ಸಿನ್ ಗಿಫ್ಟ್ ಮೇ ನಾಟ್ ಬಿ ಸಬ್ಸ್ಟ್ಯಾನ್ಷಿಯಲ್. ಸೊ US ಗವರ್ನಮೆಂಟ್ ಏನಿದೆ ಅದ್ರ ವ್ಯಾಕ್ಸಿನ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ನ ರಿಲೀಸ್ ಮಾಡಿರೋವಂಥದ್ದು. ಸೊ ದ್ಯಾಟ್ ನಾವು ಈಗ ಇಂಡಿಯಾ ಆಸ್ಟ್ರೋಝೆಂಕಾ US ಬೇಸ್ಡ್ ವ್ಯಾಕ್ಸಿನ್ ಏನಿದೆ ಆಸ್ಟ್ರೋಝೆಂಕಾ ಅದನ್ನು ಲೋಕಲಾಗಿ ಪ್ರೊಡ್ಯೂಸ್ ಮಾಡ್ಬೋದು. ಸೆರಮ್ ಇನ್ಸ್ಟಿಟ್ಯೂಟ್ ಗೆಟ್ಸ್ DCGIs ನಾಟ್ ಟು ಪ್ರೊಡ್ಯೂಸ್ ದ ಸ್ಪುಟ್ನಿಕ್ 5. ಸೊ ಸ್ಪುಟ್ನಿಕ್ 5 ಏನಿದೆ ದಿಸ್ ಈಸ್ ಅ ರಷ್ಯನ್ ಬೇಸ್ಡ್ ವ್ಯಾಕ್ಸಿನ್ ಇದು. ಮತ್ತು ಸೆರಮ್ ಇನ್ಸ್ಟಿಟ್ಯೂಟ್ ಇದು ಲಾರ್ಜೆಸ್ಟ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್. ಸೊ DCGI ಅಂದ್ರೇನು? ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ. ಇದು ಸೆರಮ್ ಇನ್ಸ್ಟಿಟ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಸ್ಪುಟ್ನಿಕ್ 5 ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. DCGI, ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, is a department of the Central Drug Standard Control Organization of the Government of India. And this is responsible for approval of the license. ಈಗ ಸಪೋಸ್ ನಾವು ನೋಡಿದ್ವಿ ಇಲ್ಲಿ DCGI ಅಪ್ರೂವ್ ಕೊಟ್ಟಿದೆ ಸೆರಮ್ ಇನ್ಸ್ಟಿಟ್ಯೂಟ್ಗೆ. ಸೊ ಈ ಥರ ವ್ಯಾಕ್ಸಿನ್ಸ್ ಮೇಲಾಗಿರ್ಬೋದು, ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್, ಸೊ ಈ ಥರದ್ರ ಮೇಲೆ ಅಪ್ರೂವಲ್ ಕೊಡೋದು DCGI ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಆ್ಯಂಡ್ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಫಂಕ್ಷನ್ ಏನು? DCGI ಆಲ್ಸೋ ಸೆಟ್ ಸ್ಟ್ಯಾಂಡರ್ಡ್ಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಸೇಲ್ಸ್, ಇಂಪೋರ್ಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಡ್ರಗ್ಸ್ ಇನ್ ಇಂಡಿಯಾ. ಹೈಕೋರ್ಟ್ ಇಂಪೋಸಸ್ ಫೈನ್ ಆನ್ ಜೂಲಿ ಚಾವ್ಲಾಸ್ ಇನ್ 5G ಕೇಸ್. ಸೊ ನಾವು ರೀಸೆಂಟ್ ನ್ಯೂಸಲ್ಲಿ ನೋಡಿದ್ವಿ, ಜೂಲಿ ಚಾವ್ಲಾ ಅವರು ಹೈಕೋರ್ಟಲ್ಲಿ ಒಂದು ಪ್ಲೀ ಫೈಲ್ ಮಾಡಿರ್ತಾರೆ ಅಗೇನ್ಸ್ಟ್ 5G ಇಂಡಿಯಾದಲ್ಲಿ ಲಾಂಚ್ ಆಗೋದ್ರ ಬಗ್ಗೆ, ಅದರಿಂದ ರೇಡಿಯೇಷನ್ಸ್ ಏನಿದೆ, ಅದು ಮಕ್ಕಳಿಗೆ ಅಡಲ್ಟ್ಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತೆಲ್ಲ. ಸೊ ಈಗ ಹೈಕೋರ್ಟು ಇವ್ರ ಮೇಲೆ ಫೈನ್ ಹಾಕಿರುವಂಥದ್ದು ಬಿಕಾಸ್ ಇವ್ರು ಸ್ವಲ್ಪ ನಾಲೆಡ್ಜ್, ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರೆ ಸುಮ್ಮನೆ ಏನೋ ನಾನ್ಸೆನ್ಸ್ ಮಾತಾಡಿರೋ ಥರ. ಆ್ಯಂಡ್ ಸೊ ಹಾಗಾಗಿ ಇವ್ರ ಮೇಲೆ 20 lakhs ಫೈನ್ ಹಾಕಿರುವಂಥದ್ದು ಹೈಕೋರ್ಟ್. INS ಸಂಧ್ಯಾಯಕ್ ಡಿಕಮಿಷನ್ಡ್.
ಸೊ ಈ INS ಸಂಧ್ಯಾಯಕ್ ಇದು ಒಂದು ಹೈಡ್ರೋಗ್ರಾಫಿಕ್ ಸರ್ವೆ ಶಿಪ್. ಸೊ ಇದು 40 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿರೋ ಕಾರಣ ಇವಾಗ ಇದ್ರದ್ದು ಡಿಕಮಿಷನ್ ಆಗಿದೆ. ಆ್ಯಂಡ್ ಇದು ಯಾವ್ಯಾವ ಆಪರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂದರೆ ಆಪರೇಷನ್ ಪವನ್, ಆಪರೇಷನ್ ಸೆರಾಂಗ್ ಆ್ಯಂಡ್ ಆಪರೇಷನ್ ರೈನ್ಬೋ. ದ ಟೈಮ್ ಟು ಲಿಮಿಟ್ ದ ಗ್ಲೋಬಲ್ ವಾರ್ಮಿಂಗ್ ಈಸ್ ಮೆಲ್ಟಿಂಗ್ ಅವೇ. ಸೊ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರೋ ಕಾರಣ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇದೆ. ಆದ ಕಾರಣ ಕ್ಲೈಮೇಟ್ ಚೇಂಜ್ ಆಗ್ತಿರೋದು ನಾವು ನೋಡ್ಬೋದು. ಆ್ಯಂಡ್ ಟೆಂಪ್ರೇಚರ್ ಕೂಡ ತುಂಬ ರೈಸ್ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಗ್ಲೇಷಿಯರ್ಸ್ ಮೆಲ್ಟ್ ಆಗ್ತಿದೆ, ಸಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಕೋಸ್ಟಲ್ ಏರಿಯಾದಲ್ಲಿ ಇರೋರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ನ್ಯೂಸ್ ನಾವು ಇವತ್ತೇನಕ್ಕೆ ಕೇಳ್ತಾ ಇದ್ದೀವಿ, ಬಿಕಾಸ್ ಟುಡೇ ಈಸ್ June 5th, ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. ಆ್ಯಂಡ್ ಇಂಡಿಯನ್ ರೆಸ್ಪಾನ್ಸ್ ಏನು ಅಂದರೆ ಬೈ 2030 ಅಷ್ಟರಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡಿದೆ ರಿನ್ಯೂಯಬಲ್ ಎನರ್ಜಿನ ಇಂಡಿಯಾದಲ್ಲಿ ಗ್ರೋತ್ ಮಾಡೋ ಥರ. ಮತ್ತು 2030 ಅಷ್ಟರಲ್ಲಿ UK ಮತ್ತು ಇಂಡಿಯಾ ಒಂದು ರೋಡ್ ಮ್ಯಾಪ್ ಮಾಡಿಕೊಂಡು they are working on the green growth. Thank you for watching. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.